ಪುಟಾಣಿ ವಿದ್ಯಾರ್ಥಿಗಳು, ಇವತ್ತು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆ ಅಂತೇಳಿ ಹಮ್ಮಿಕೊಂಡಿದೆ. ನಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಸವಿತಾ ಮೇಡಮ್ ಹಾಗೂ ಅಮಿತ್ ಅವರು ನಮ್ಮ ಶಾಲೆಯಲ್ಲಿ ಬಂದಂಥ ಅನುದಾನಗಳ ಬಗ್ಗೆ ಮತ್ತು ನಿಮ್ಮ ಕಲಿಕೆಯ ಬಗ್ಗೆ ಹಾಗೂ ಶಾಲೆಯ ಸ್ಥಿತಿಗತಿಯ ಬಗ್ಗೆ, ನಮ್ಮ ಸರ್ಕಾರದಿಂದ ದೊರೆಯುವಂಥ ಎಲ್ಲ ಸವಲತ್ತುಗಳ ಬಗ್ಗೆ ಹಾಗೂ ನಮ್ಮ ಈ ಶಾಲೆಗೆ ಒಳಪಟ್ಟ ವಿದ್ಯಾರ್ಥಿಗಳ ಪೋಷಕರ ಮನೆಗೆ ತೆರಳಿ ಅವರ ಅಭಿಪ್ರಾಯ ಎಲ್ಲವನ್ನು ಪರಿಶೀಲಿಸಿ ಸಂಗ್ರಹಿಸಿದ್ದಾರೆ. ಹಾಗೆ ಇವತ್ತು ಮಧ್ಯಾಹ್ನ ನಂತರ ಈ ಒಂದು ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ನನಗೆ ತಿಳಿಸಿದರು. ಆ ಪ್ರಯುಕ್ತ ಇಲ್ಲಿ ಒಂದು ಸಭೆಯನ್ನು ನಾವು ಪೋಷಕರ ಸಭೆಯನ್ನು ಆಯೋಜಿಸಿದ್ದೇವೆ. ಮುಖ್ಯವಾಗಿ ಈ ಸಭೆಗೆ ಶ್ರೀ ಸಾಯಿ ಚೌಟ ಸರ್, ತಾಲೂಕು ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ತಾಲೂಕು ಪಂಚಾಯತ್ ಮುಳುಗು ಇವರು ಆಗಮಿಸಿದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ಪರವಾಗಿ ಸ್ವಾಗತಿಸುತ್ತೇವೆ. ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕದ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಲಿದ್ದಾರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ಮೂಡಲಗಿ ತಾಲೂಕು, ಇಲ್ಲಿಯ ಶ್ರೀ ಹರೀಶ್ ಜಿ ಸರ್ ಇವರು ಕೂಡ ಆಗಮಿಸಿದ್ದಾರೆ ವೇದಿಕೆ ರಾಶಿನಲ್ಲಿ. ಅವರನ್ನು ಕೂಡ ನಾವು ಅಧ್ಯಕ್ಷರು, ನನ್ನ ಸಹೋದ್ಯೋಗಿಗಳು, ಎಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತಿಸುತ್ತೇವೆ. ಹಾಗೆಯೇ ನಮ್ಮ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಸದಾ ತೊಡಗಿಸಿಕೊಂಡಿರುವ ಹಾಗೂ ಶಾಲೆಯ ಪ್ರಗತಿಯ ಬಗ್ಗೆ ಸದಾ ಚಿಂತಿಸುತ್ತಿರುವ ನಮ್ಮ ಶ್ರೀಯುತ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಕೆ ವೀರೇಂದ್ರ ಕೋಟ್ಯ ಇವರು ಕೂಡ ಆಸೆ ಮಾಡಿದ್ದಾರೆ. ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಇದೆ. ನಮ್ಮ ಶಾಲೆಯಲ್ಲಿ ನಾವು ಹೇಳಿದ್ದು ಅವರ ಪರವಾಗಿ ನಮ್ಮ ಪೋಷಕರು ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಹಾಗೆ ಈ ಸಾಮಾಜಿಕ ಪರಿಶೋಧನಾ ಈ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥ ಸವಿತಾ ಮೇಡಮ್ ಹಾಗೂ ಅಮಿತಾ ಮೇಡಮ್ ಇವರನ್ನು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ನಮ್ಮ ಸಹೋದ್ಯೋಗಿ ಬಂಧುಗಳು ಅವೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸ್ವಾಗತ ಭಾಷಣ ತೊಡಗಿಸಿ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಮಾಡಲು ಇಲ್ಲಿ ಆಗಮಿಸಬೇಕು. ಇದನ್ನು ಈ ಸಭೆಯಲ್ಲಿ ನಾವು ನಾಡಗೀತೆಯನ್ನು ಹಾಕಿ
ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಶ್ರೀ ಹರೀಶ್ ಜಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮಾಡಬೇಕು. ಇವರು ಹರೀಶ್ ಜಿ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಈ ಒಂದು ಯೋಜನೆಯ ಸಾಮಾಜಿಕ ಪರಿಷತ್ತಿನ ಉದ್ದೇಶದಿಂದ ಕೊನೆಯದಾಗಿ ಆ ಒಂದು 3 ದಿನಗಳ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಇವತ್ತು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಏನು ಈ ಕಳೆದ 3 ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಯೋಜನೆ ಕನ್ಸಲ್ಟೇಷನ್ ಇರಬಹುದು ಅಥವಾ ಮಕ್ಕಳ ಮನೆ ಭೇಟಿ ಮಾಡಿದಂತಹ ಪೋಷಕರ ಮನೆ ಭೇಟಿ ಮಾಡಿದಂತಹ ವರದಿ ಇರ್ಬೋದು. ಈ ಎಲ್ಲ ವರದಿಯನ್ನು ಈ ಒಂದು ಪೋಷಕರ ಸಭೆಯಲ್ಲಿ ಮಂಡನೆ ಮಾಡಿ ಇವತ್ತು ಆ ಒಂದು ವರದಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶವಾಗಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಒಂದು ಸಭೆಯ ನೋಡಲ್ ಅಧಿಕಾರಿಗಳಿಗೆ, ಅದೇ ರೀತಿ ಒಂದು ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ, ಅದೇ ರೀತಿ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ, ಶಿಕ್ಷಕ ಬಂಧುಗಳೇ, ಪೋಷಕರೇ ಮತ್ತು ಪುಟಾಣಿಗಳೇ. ಪೋಷಕರು ನಮಗೆ ಇಬ್ಬರು ಮಾತ್ರ ಕಾಣ್ತಾ ಇದ್ದಾರೆ. ಪೋಷಕರು ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಮಗ್ರ ಕರ್ನಾಟಕ ಶಿಕ್ಷಣ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಏನು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಮಾಧ್ಯಮಿಕ ಶಿಕ್ಷಣ, ಪ್ರೌಢಶಾಲಾ ಶಿಕ್ಷಣ ಇರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಇರ್ಬೋದು. ಸೊ ಈ ಒಂದು ಯೋಜನೆಯಲ್ಲಿ ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಕಲಿತಕ್ಕಂತಹ ಮಕ್ಕಳು ಇರೋ ಫಲಾನುಭವಿಗಳು. ಸೊ ಇದರ ಉದ್ದೇಶ ಎಲ್ಲರಿಗೂ ಉಚಿತ ಶಿಕ್ಷಣ ಸಿಗಬೇಕು, ಸಮಾನ ಶಿಕ್ಷಣ ಸಿಗಬೇಕು, ಅದೇ ರೀತಿ ಒಂದು ಗುಣಮಟ್ಟದಿಂದ ಕೂಡಿದಂತಹ ಶಿಕ್ಷಣ ಸಿಗಬೇಕು. ಆ ಮೂಲಕ ಆ ಶಿಕ್ಷಣ ಮಕ್ಕಳ ಒಂದು ಮುಂದಿನ ವೃತ್ತಿ ಜೀವನಕ್ಕೆ ಅದು ಸಹಕಾರಿಯಾಗಬೇಕು. ಆ ಗುಣಮಟ್ಟದ ಶಿಕ್ಷಣ ಮತ್ತು ವೃತ್ತಿ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಜೊತೆಗೆ ಶಾಲೆಗೆ ಸಮಗ್ರವಾದ ಫಲಿತಾಂಶ ಕೊಡುವಂತಹ ಒಂದು ಶಿಕ್ಷಣ ಕೂಡ ಆಗಬೇಕೆಂಬ ನಿಟ್ಟಿನಲ್ಲಿ ಇದು ಒಂದು ರೂಪುಗೊಂಡಿದೆ. ಆ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ತಮ್ಮ ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ವರದಿ ಬೇಕಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಪರಿಶೀಲನೆ ಮೂಲಕ ಆ ಒಂದು ಯೋಜನೆಯನ್ನು ಸಾಮಾಜಿಕ ಪರಿಶೀಲನೆ ನಡೆಸಿ ಅಲ್ಲಿ ಏನು ವರದಿಗಳಿವೆ, ಸೊ ಆ ವರದಿಗಳನ್ನು ನೇರವಾಗಿ ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಸೊ ಮಕ್ಕಳೆಲ್ಲ ಊಟ ಮಾಡಿಲ್ಲ? ಸೊ ಮಧ್ಯಾಹ್ನ ಊರಿಗೆ ಅಲ್ವಾ? ಯಾಕೆ ಊಟ ಮಾಡಿದ ನಂತರ ನಿದ್ದೆ ಬರ್ತದಲ್ಲ? ಇಲ್ಲ. ಸೊ ಮಕ್ಕಳ ನಾವು ಇಲ್ಲಿ ನೋಡುವಂಥ ವಿಚಾರಗಳು ಏನಂತ ಹೇಳಿದ್ರೆ, ಯೋಜನೆಗೆ ಅನುದಾನಗಳು ಬರುತ್ತೆ. ಯೋಜನೆ ಯಾವ ಥರ ಖರ್ಚು ವೆಚ್ಚಗಳನ್ನು ಮಾಡ್ಕೊಂಡಿದ್ದೀರಾ, ಆ ಖರ್ಚು ವೆಚ್ಚಕ್ಕೆ ಸರಿಸಮಾನಾಗಿ ವಹಿಗಳನ್ನು ನಿರ್ವಹಿಸಿದ್ದಾರಾ ಮತ್ತು ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ವೌಚರ್ಗಳು ಸರಿಯಾಗಿದೆಯಾ ಮತ್ತು 2ನೇ ದಿನವಾಗಿ ಮತ್ತು 1ನೇ ದಿನ ಇದನ್ನು ನೋಡ್ತೇವೆ. ಮತ್ತು ಅದರೊಟ್ಟಿಗೆ ಮಕ್ಕಳ ತರಗತಿಗೆ ಭೇಟಿ ಕೊಟ್ಟು ಅವರು ಪಠ್ಯೇತರ ವಿಚಾರ ಹೊರತುಪಡಿಸಿ ಪಠ್ಯೇತರ ವಿಚಾರಗಳಲ್ಲಿ ಅವರ ಬುದ್ಧಿಮತ್ತೆಯನ್ನು ನಾವು ಪರಿಶೀಲಿಸುವಂಥ ಪ್ರಯತ್ನ ಕೂಡ ಆ ಒಂದು ಸಂದರ್ಭದಲ್ಲಿ ಮಾಡ್ತೇವೆ. ಯಾಕಂದರೆ ಸೊ ಪಠ್ಯ ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರ. ಪಠ್ಯೇತರ ಅಂತ ಹೇಳಿದ್ರೆ ಅವರ ಏನು ಹಾವಭಾವ ಇರ್ಬೋದು ಅಥವಾ ಅವರ ಒಂದು ಯಾವ ವಿಚಾರದಲ್ಲಿ ಅವರಿಗೆ ಒಂದು ಆಸಕ್ತಿ ಇರುವಂಥದ್ದು ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆ ಅದಕ್ಕೆ ಅವಕಾಶ ಕೊಟ್ಟು ಸೊ ಅವರಲ್ಲಿ ಏನಿದೆ ಸೊ ಆ ಒಂದು ವಿಚಾರಕ್ಕೆ ಕೊಟ್ಟು ಅವರಲ್ಲಿ ಅದನ್ನು ತೊಡಗಿಸಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ತೇವೆ. ಈ ಮಟ್ಟಿನಲ್ಲಿ ಅವರ ಒಂದು ಬುದ್ಧಿಮತ್ತೆಯನ್ನು ಪರಿಶೀಲಿಸುವಂಥ ಪ್ರಯತ್ನ ಕೂಡ ಆಗುತ್ತೆ. 2ನೇ ದಿನವಾಗಿ ಮಕ್ಕಳ ಮನೆ ಭೇಟಿ ಮಾಡುವಂಥದ್ದು ಪೋಷಕರು. ಸೊ ಅಲ್ಲಿ ಅವರಿಗೆ ಸಂಬಂಧಪಟ್ಟ
ಸೊ ಈ ಒಂದು ಯೋಜನೆಗೆ ಸೀಮಿತವಾಗಿ ನಮಗೆ ಸರ್ಕಾರವೇ ನಿಗದಿತ ಅಂದರೆ 138 ಪ್ರಶ್ನಾವಳಿಗಳನ್ನು ಕೊಟ್ಟು ಸೊ ಈ ಥರ ಮಕ್ಕಳಿಗೆ ಸಂಬಂಧಪಟ್ಟದಿರ್ಬೋದು ಅಥವಾ ಶಿಕ್ಷಕರಿಗೆ ಸಂಬಂಧಪಟ್ಟದಿರ್ಬೋದು ಮತ್ತು ಪೋಷಕರಿಗೆ ಸಂಬಂಧಪಟ್ಟದಿರ್ಬೋದು. ಸೊ ಅವರಿಗೆ ಈ ಒಂದು ಪ್ರಶ್ನಾವಳಿಗಳನ್ನು ಕೇಳಿ ಅವರಿಂದ ಏನು ಮಾಹಿತಿ ಅವರಿಂದ ದೊರಕುವಂಥ ಉತ್ತರವನ್ನು ದಾಖಲಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಒಂದು ಈ ಸಾಮಾಜಿಕ ಪರಿಶೀಲನೆ ನಡೆಸಲಿಕ್ಕೆ ಸರ್ಕಾರವೇ ಒಂದು ಚೌಕಟ್ಟನ್ನು ನಿರ್ಮಿಸಿದೆ. ಆ ಮುಖೇನ ಮಕ್ಕಳಿಗೆ ಏನು ಕೇಳಬೇಕು, ಪೋಷಕರಿಗೆ ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಒಂದು ಸುರಕ್ಷತೆ ಬಗ್ಗೆ ಪೋಷಕರಿಗೆ ಎಷ್ಟರ ಬಗ್ಗೆ ಮಾಹಿತಿ ಇದೆ. ಸೊ ಶಾಲೆಯಲ್ಲಿ ಇದನ್ನೆಲ್ಲ ಕಲಿಸ್ಕೊಡ್ಬೇಕು, ಮಕ್ಕಳು ನಿಮ್ಮಲ್ಲಿ ಬಂದು ಅದನ್ನು ಹೇಳುವಂಥದ್ದು ಇದೆಯಾ, ಸೊ ಈ ಥರ ಎಲ್ಲ, ಮತ್ತು ಅವರಿಗೆ ಲೈಂಗಿಕ ಕಿರುಕುಳದ ಬಗ್ಗೆ ಸೊ ಎಷ್ಟು ಜ್ಞಾನ ಇದೆ, ಇವೆಲ್ಲವನ್ನು ಮಕ್ಕಳಿಗೆ ಶಾಲೆಯಲ್ಲಿ ಈ ಪಠ್ಯದ ಜೊತೆಗೆ ಅದನ್ನು ಕೂಡ ಒದಗಿಸ್ಕೊಡ್ಬೇಕಾಗಿರುವಂಥದ್ದು ಇದೆ. ಅದನ್ನು ಎಷ್ಟು ಮಟ್ಟಿಗೆ ಪಾಲನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಒಂದು ಸಾಮಾಜಿಕ ಪರಿಶೀಲನೆಯಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿ ಕೊನೆಯದಾಗಿ ನಿಮಗೆ ಗೊತ್ತಿರುವಂಥದ್ದು ಈ ಸಭೆ ಆಯೋಜನೆ ಮಾಡಿ ಅಲ್ಲಿ ವರದಿಗಳನ್ನು ಮಂಡನೆ ಮಾಡಿಕೊಂಡು ನಾವು ಕಂಡುಕೊಂಡ ಅಂಶಗಳು ಆ 3 ದಿನಗಳಿಗೆ ಸೀಮಿತ ಆಗಿರ್ಬೋದು. ನಮಗೇನು ನಿಮ್ಮಿಂದ ಬಂದಂತಹ ಮಾಹಿತಿ ಇರ್ಬೋದು, ನಾವು ಕಂಡುಕೊಂಡಂತಹ ವಿಚಾರಗಳಿರ್ಬೋದು, ಅದನ್ನು ನೇರವಾಗಿ ದಾಖಲಿಸಿ ಅದನ್ನು ವರದಿ ರೂಪದಲ್ಲಿ ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಅದೇ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಇದೆ. ಸೊ ವರದಿ ಮಂಡನೆ ನಂತರ ನಿಮ್ಮ ಚರ್ಚೆಗೆ ಅಥವಾ ನಿಮ್ಮಲ್ಲಿ ಇರತಕ್ಕಂತಹ ಏನಾದರೂ ಅಂಶಗಳಿದೆ ಅದನ್ನು ಸಭೆಯಲ್ಲಿ ಮಂಡನೆ ಮಾಡಬಹುದು. ಸೊ ಈ ಯೋಜನೆಗಳು ಫಲಪ್ರದ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಪೋಷಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇವತ್ತು ಪೋಷಕರು ಬಹಳಷ್ಟು ಕಡಿಮೆ ಸಂಖ್ಯೆಯಿಂದ ಅದರ ಕಾರಣಗಳು ಅನೇಕ ಇರ್ಬೋದು. ಆದರೆ ಈ ಯೋಜನೆಗಳು ಸೊ ಸರ್ಕಾರಕ್ಕೆ ಮುಟ್ಬೇಕು ಅಂತ ಹೇಳಿದ್ರೆ, ವರದಿಗಳು ಮುಟ್ಬೇಕು ಅಂತ ಹೇಳಿದ್ರೆ ನಿಮ್ಮಗಳ ಪಾತ್ರ ಬಹಳ ಮುಖ್ಯ ಆಗಿದೆ. ಸೊ ಆದ್ದರಿಂದ ನಿಮಗೆ ಸಾಮಾಜಿಕ ಪರಿಶೀಲನೆ ಒಂದು ಕಡೆ ಅಂತ ಹೇಳಿದ್ರೆ ಸಮಗ್ರ ಕರ್ನಾಟಕ ಯೋಜನೆ ಸೊ ಏನಿಲ್ಲ ಅದು ಯಾವ ಥರ ಅದನ್ನು ಅಂದರೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಹೇಳಿದ್ರೆ ಅದು ಯೋಜನೆ ಏನು ಅಂತ ಹೇಳಿದ್ರೆ ಏನಿಲ್ಲ ಮಕ್ಕಳಿಗೆ ಆ ಹಂತ ಹಂತವಾಗಿ ಸಿಗ್ತಕ್ಕಂತಹ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಅದರಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸೊ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತಾರತಮ್ಯವಿಲ್ಲದೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅದರ ಜೊತೆಗೆ ವಿಶೇಷ ಚೇತನ ಮಕ್ಕಳು ಏನಾದರೂ ಇದ್ದರೆ ಅವರಿಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಅವರ ವೃತ್ತಿ ಜೀವನಕ್ಕೆ ಒಂದು ಪೂರಕವಾದಂಥ ಶಿಕ್ಷಣವನ್ನು ಒದಗಿಸಿಕೊಡಬೇಕು ಎನ್ನುವುದು ಈ ಒಂದು ಸಮಗ್ರ ಶಿಕ್ಷಣದ ಮುಖ್ಯ ಅಂಶ. ಸೊ 2030 ಒಂದು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಯೋಜನೆ ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಪ್ರತಿಯೊಂದು ಮಕ್ಕಳು ಕೂಡ ಯಾವುದೇ ರೀತಿಯಲ್ಲಿ ಖಾಸಗಿ ಶಾಲೆಯ ಮಕ್ಕಳಿಗೆ ಹಿಂದೆ ಬೀಳಬಾರದು, ಅವರಿಗೆ ಸರಿಸಮಾನರಾಗಿ ಇವರು ಕೂಡ ಇವರ ಒಂದು ಹಾದಿಯನ್ನು ಶ್ರಮಿಸಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾ ಇದೆ. ಸೊ ಅವರಿಗೆ ಹಾಲು ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನ ಊಟ ಕೊಡುವಂಥದ್ದು ಇರ್ಬೋದು, ಮತ್ತು ಪಠ್ಯ ಪುಸ್ತಕದ ಜೊತೆಗೆ ಸಮವಸ್ತ್ರ ಸೂಕ್ಷ್ಮ ವಿತರಣೆ ಎಲ್ಲದಕ್ಕೂ ಸರ್ಕಾರ ನಿರಂತರವಾಗಿ ಖರ್ಚು ಮಾಡ್ತಾ ಇದೆ. ಸೊ ಈ ಖರ್ಚು ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಮಕ್ಕಳು ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವರಿಗೆ ಸಹಕಾರಿಯಾಗಬೇಕು ಈ ಒಂದು ಶಿಕ್ಷಣದ ಮೂಲಕ. ಸೊ ಅದರಿಂದ ಪ್ರತಿಯೊಬ್ಬರು ಅವರ ಪ್ರಾಥಮಿಕ ಹಂತದಲ್ಲಿರ್ಬೋದು, ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿರ್ಬೋದು, ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿರ್ಬೋದು, ಸೊ ಅವರಲ್ಲಿ ಏನೇ ಒಂದು ವಿಶೇಷ ಅಭಿರುಚಿಗಳು ಅಥವಾ ವಿಶೇಷ ಆಸಕ್ತಿಗಳು ಗೋಚರಾದಾಗ ಅವರಿಗೆ ಶಾಲಾ ಹಂತದಲ್ಲಿ ಅದಕ್ಕೆ ಮತ್ತಷ್ಟು ಉತ್ತೇಜನ ಕೊಟ್ಟು ಆ ಒಂದು ಮಗುವಿಗೆ ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದು ಕೂಡ ಸಹಕಾರಿಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಬಯಸುತ್ತೆ. ಸೊ ಅದೇ ರೀತಿ ಸರ್ಕಾರ ಏನು 12ನೇ ತರಗತಿ ಮಗು ಪಾಸಾಗಿ ಹೊರಗಡೆ ಬಂದಾಗ ಅವನೇನು ಕಲಿತ ಶಿಕ್ಷಣ ಇದೆಯಲ್ವಾ, ಆ ಶಿಕ್ಷಣ ಜೊತೆಗೆ ಖಾಸಗಿ ಶಾಲೆಯಿಂದ ಕಲಿತಕ್ಕಂಥ ಮಕ್ಕಳು ಕೂಡ 12ನೇ ತರಗತಿ ಪಾಸಾಗಿ ಸ್ಪರ್ಧಾ ಜಗತ್ತಿಗೆ ಬಂದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಯಾವುದೇ ರೀತಿಯಲ್ಲಿ ಅವರಿಗೆ ಕಡಿಮೆ ಇರಬಾರ್ದು, ಅವರ ಜೊತೆ ಸರಿಸಮಾನರಾಗಿ ನಿಲ್ಲಬೇಕು. ನಮ್ಮ ಮಕ್ಕಳ ಸರ್ಕಾರಿ ಶಾಲಾ ಮಕ್ಕಳ ವೃತ್ತಿ ಜೀವನವನ್ನು ಅವರು ಸ್ವತಂತ್ರವಾಗಿ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಅವರು ಸಮರ್ಥರಿರಬೇಕು
ಎನ್ನುವುದೇ ಆ ಒಂದು ಸರ್ಕಾರ ವಾಪಸ್ ಅಂದರೆ ಬಯಸುವಂಥ ಒಂದು ದೊಡ್ಡ ಮಕ್ಕಳಿಂದ ಇನ್ ರಿಟರ್ನ್ ಬಯಸುವಂಥ ಒಂದು ನಿರೀಕ್ಷೆ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಎಲ್ಲ ಹಂತಗಳನ್ನು ದಾಟಿಕೊಂಡು ಹೋಗುವಾಗ ಆ ಸಿಗತಕ್ಕಂಥ ಶಿಕ್ಷಣ ಏನಿದೆ ಅಲ್ವಾ ಅದನ್ನು ಸಮಗ್ರವಾಗಿ ಅದಕ್ಕೊಂದು ರೂಪ ಕೊಟ್ಟು ಸೊ ಅದನ್ನು ಶಾಲಾ ಹಂತದಲ್ಲಿ ಎಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರು ಅಂದರೆ ಮಕ್ಕಳಿರ್ಬೋದು ಅಥವಾ ಶಿಕ್ಷಕರಿರ್ಬೋದು ಅಥವಾ ಪೋಷಕರಿರ್ಬೋದು ಈ ಮೂವರ ಒಂದು ಅವಿನಾವ ಬಂಧ ಬಿಗಿಯಾಗಿದ್ದರೆ ಮಾತ್ರ ಅದು ಮಕ್ಕಳಲ್ಲಿ ಒಂದು ಒಳ್ಳೆಯ ಫಲಿತಾಂಶಕ್ಕೆ ಕಾರಣ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದನ್ನೆಲ್ಲ ಚಿಂತನೆ ಮಾಡಿ ಒಂದು ಸಾಮಾಜಿಕ ಪರಿಶೋಧನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸೊ ಕಳೆದ 3 ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಆ ಒಂದು ಪ್ರಕ್ರಿಯೆ ಆಗಿದೆ, ನಿಮಗೆ ಗೊತ್ತಿರ್ಬೋದು. ಅದೇ ರೀತಿ ಸಾಮಾಜಿಕ ಪರಿಶೋಧನೆಗಳಿಂದ ಇದು ವಿಭಿನ್ನವಾಗಿ ನಾವು ನಡೆಸ್ಕೊಂಡು ಬರ್ತಾ ಇರುವಂಥ ಒಂದು ಪರಿಶೋಧನೆ. ಸೊ ಏನು ನಾವು ನಿಮ್ಮಲ್ಲಿ ಒಬ್ಬರಾಗಿ ಸಾಮಾಜಿಕವಾಗಿ ಬೆರೆತುಕೊಂಡು ಈ ಎಲ್ಲ ವರದಿಗಳನ್ನು ನಾವು ಕಲೆ ಹಾಕುವಂಥದ್ದು. ಸೊ ಅದನ್ನು ಕಲೆ ಹಾಕಿ ನಿಮಗೆ ಮಾಹಿತಿ ಪಡ್ಕೊಂಡು ಅದನ್ನು ಅಂತಿಮ ದಿನವಾಗಿ ಇಲ್ಲಿ ಅದನ್ನು ಮಂಡನೆ ಮಾಡಲಿಕ್ಕಿರುವಂಥದ್ದು. ಆ ವರದಿ ಬಗ್ಗೆ ನಿಮಗೆ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಡೋದು ಕೂಡ ಇದರ ಮುಖ್ಯ ಉದ್ದೇಶ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ, ಏನು ಬೇಡಿಕೆಗಳು ಇರ್ಬೋದು. ಯಾಕಂದರೆ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ. ಸೊ ಏನಿದೆ ಅದರ ಪ್ರಕಾರ ವರದಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಏನೇ ಇದ್ರೂ ನಿಮಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಶಾಲೆಯಲ್ಲಿ ಅಥವಾ ವರದಿಯಲ್ಲಿ ಏನಾದರೂ ಪಾಸಿಟಿವ್ ಅಥವಾ ನೆಗೆಟಿವ್ ಅಂಶಗಳಿದ್ದರೆ ಅದ್ರ ಬಗ್ಗೆ ಅದನ್ನು ಓಪನ್ ಮೈಂಡೆಡ್ ಆಗಿ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅಂತ ಇರಬೇಕು. ಅಥವಾ ಯಾವುದೇ ವಿಚಾರವನ್ನು ನಾವು ಹೇಳಬೇಕು ಅಂತ ಹೇಳಿದರೆ ಅದನ್ನು ಹೇಳ್ಕೊಳ್ಳಿಕ್ಕೆ ಯಾವ ರೀತಿಯ ಮುಚ್ಚುಗಾರ ನಮ್ಮಲ್ಲಿ ಬರಬಾರದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಅದನ್ನು ವರದಿಗೆ ನಿಮ್ಮಿಂದ ಒಂದು ನಮಗೆ ಪ್ರತಿಕ್ರಿಯೆ ಸಿಗಲಿಕ್ಕೆ ಎಂದು ಹೇಳ್ತಾ ಈ ಒಂದು ಸಭೆಯಲ್ಲಿ ನನಗೆ ಯೋಜನೆಗಳ ಬಗ್ಗೆ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ. ಎಲ್ಲರನ್ನ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮೂಡಬಿದ್ರೆ ತಾಲೂಕು ಇಲ್ಲಿಯ ಶ್ರೀ ಹರೀಶ್ ಜಿ ಸರ್ ಅವರು ನಮಗೆ ಬಹಳ ಸವಿಸ್ತಾರವಾಗಿ ಪ್ರಾಸ್ತಾವಿಕ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಈ ಸಾಮಾಜಿಕ ಪರಿಶೋಧನೆ ಏನು, ಅದರಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಕಾರ್ಯಕ್ರಮಗಳು, ರೂಪುರೇಷೆಗಳು, ಅದರ ವರದಿ ಮಂಡನೆ ಹಾಗೂ ಪೋಷಕರ ಪಾತ್ರ ಇತ್ಯಾದಿಗಳ ಬಗ್ಗೆ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಪರವಾಗಿ ಸಂಪೂರ್ಣವಾದ ವಂದನೆಗಳು. ವರದಿ ಮಂಡನೆ ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2023-24 ಶಾಲೆಯ 1ನೇ ತರಗತಿಯಿಂದ 7ನೇ ತರಗತಿ, 1ನೇ ತರಗತಿ 5, 2ನೇ ತರಗತಿ 5, 3ನೇ ತರಗತಿ 5, 4ನೇ ತರಗತಿ ದಾಖಲಾತಿ ಇರುವುದಿಲ್ಲ, 5ನೇ ತರಗತಿ 5, 6ನೇ ತರಗತಿ 2, 7ನೇ ತರಗತಿ 3, ಒಟ್ಟು 25 ಮಕ್ಕಳು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸದರಿ ಶಾಲೆಯಲ್ಲಿ ಪ್ರಸ್ತುತ 2025-26 ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 7ನೇ ತರಗತಿಯವರೆಗೆ ತರಗತಿಗಳಿದ್ದು ಒಟ್ಟು 28 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 22 ಹುಡುಗರು 6 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆಯ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 26/6/2025ರಂದು ಒಟ್ಟು 28 ವಿದ್ಯಾರ್ಥಿಗಳು ಹಾಜರಾಗಿರುತ್ತಾರೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿದ್ದು ಈ ಬಗ್ಗೆ ಶಾಲೆಯಲ್ಲಿ ಯಾವುದೇ ದಾಖಲೆಗಳಿರುವುದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಸದರಿ ಶಾಲೆಯ ಹಿಂದಿನ ಮಾಹೆಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಅಥವಾ ಅದಕ್ಕಿಂತ ಹೆಚ್ಚಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅದರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಗಳನ್ನು ನಿರಾಕರಿಸಿರುವ ಪ್ರಕರಣ ಕಂಡುಬಂದಿಲ್ಲ.
ವ್ಯವಸ್ಥೆಯಿಂದ ವಿಲೇವಾರಿ ಮಾಡಿರುತ್ತಾರೆ. ದ್ರವ ತ್ಯಾಜ್ಯವನ್ನು ಗಿಡಗಳ ಬುಡಕ್ಕೆ ವಿಲೇವಾರಿ ಮಾಡಲಾಗುತ್ತದೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿದೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 220 ಕೆಲಸ ದಿನಗಳಿವೆ. ಪ್ರತಿ ತಿಂಗಳು ಎಸ್ಡಿಎಂಸಿ ಸಭೆಗಳು ನಡೆಯುತ್ತದೆ. ಎಸ್ಡಿಎಂಸಿಯ ಶಾಲಾಭಿವೃದ್ಧಿಯ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಡಿಎಂಸಿಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಡಿಎಂಸಿಯ ಸದಸ್ಯರೆಂಬ ಅರಿವಿದೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಡಿಎಂಸಿಯ ಸದಸ್ಯರಲ್ಲೂ 3/4 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಎಸ್ಡಿಎಂಸಿಯ ಸದಸ್ಯರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 2 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳು 4 ಬಾರಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ 6 ಬಾರಿ ಭೇಟಿ ನೀಡಿರುತ್ತಾರೆ. ಶಾಲೆಯು ಸಂಯುಕ್ತ ಶಾಲಾ ಅನುದಾನವನ್ನು ಪಡೆದಿರುವುದಿಲ್ಲ. ಕ್ರೀಡಾ ಸಾಮಗ್ರಿಗಳಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಗ್ರಂಥಾಲಯಕ್ಕಾಗಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಪ್ರವೇಶ ಅರ್ಜಿಗೆ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕ್ಯಾಪ್ಟೇಷನ್ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ ಹಾಗೂ ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದ ಶಾಲಾ ಸುರಕ್ಷತಾ ಸಂಸ್ಥೆಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪೆಟ್ಟಿಗೆ, ಕುಂದುಕೊರತೆ ಪೆಟ್ಟಿಗೆ ಇದೆ. ಶಾಲೆಯಲ್ಲಿ ಅವಶ್ಯಕತೆ ಇರುವ ಔಷಧಿಗಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2023-24 ಶಾಲಾ ಅನುದಾನ ಮತ್ತು ಖರ್ಚಿನ ವಿವರ. ಅನುದಾನ ಜಮೀನು 11/8/2023 ಶಾಲಾ ಅನುದಾನ 5,000. 22/8/2023 ಸುಸಾಕ್ಷಿ 6,775. 10/10/2023 ಕುಡಿಯುವ ನೀರು ಶೌಚಾಲಯ 5,706. 17/2/2024 ಬಿಒ ಅನುದಾನ 25,000. 17/2/2024 ಶೌಚಾಲಯ 1,500. 6/3/2024 ಶೌಚಾಲಯ 3,305. 16/3/2024 ವಿದ್ಯಾಂಜಲಿ ಅನುದಾನ 500. 16/3/2024 ಶಾಲಾ ಅನುದಾನ 7,500. 16/3/2024 ಎಸ್ಡಿಎಂಸಿ ತರಬೇತಿ 500. ಒಟ್ಟು 55,786. ಬಡ್ಡಿ ಜಮೀನು 25/6/2023 ಬಡ್ಡಿ 102 ರೂಪಾಯಿ. 29/9/2023 ಬಡ್ಡಿ 126. 25/12/2023 ಬಡ್ಡಿ 140. 25/3/2024 ಬಡ್ಡಿ 179. ಒಟ್ಟು 547. ಅನುದಾನ ಖರ್ಚು 7/9/2023 ಶಾಲಾ ಅನುದಾನ 4,000. 10/10/2023 ಸುಸಾಕ್ಷಿ 6,775. 13/12/2023 ಶೌಚಾಲಯ ಕುಡಿಯುವ ನೀರು ಬಳಕೆ 4,193. 20/2/2024 ಬಿಒ ಅನುದಾನ ಬಳಕೆ 5,706. 27/2/2024 ಶಾಲಾ ಅನುದಾನ 1,000. 27/2/2024 ಶೌಚಾಲಯ ಕುಡಿಯುವ ನೀರು 1,573. 11/3/2024 ಶೌಚಾಲಯ ಅನುದಾನ 3,305. 26/3/2024 ವಿದ್ಯಾಂಜಲಿ ಖರ್ಚು 500 ರೂಪಾಯಿ. 26/3/2024 ಎಸ್ಡಿಎಂಸಿ ತರಬೇತಿ 500 ರೂಪಾಯಿ. 26/3/2024 ಶಾಲಾ ಅನುದಾನ 7,500. 27/3/2024 ಬಿಒ ಅನುದಾನ 12,000. 30/3/2024 ಬಿಒ ಅನುದಾನ 7,294. 30/3/2024 ಶೌಚಾಲಯ 1,500. ಒಟ್ಟಿಗೆ 55,786. ಅಂತಿಮ ಸಿಟ್ಟು 14,770. ಆಸ್ ಪರ್ ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ಬುಕ್. ಥ್ಯಾಂಕ್ ಯು. ಮೂಲಭೂತ ಸೌಕರ್ಯ ಆಗಬೇಕು, ಜನರಿಗೆ ಕೊಠಡಿ ಆಗಬೇಕು, ಅಥವಾ ನಂತರ ವಿದ್ಯುತ್ ಇಲ್ಲ, ನೀರಿನ ಸೌಕರ್ಯ ಇಲ್ಲ, ಇಂಥದ್ದೇನಾದಿದ್ದರೆ ನಾವು ಬೇರೆ ಥರ ನಾವು ಬರ್ಕೊಳ್ತೇವೆ. ಇಲ್ಲಿ ಬರಲಿಕ್ಕೆ ಟೀಚರ್ಸ್ಗೆ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲ. 2 ಪರ್ಮಿಟ್ ಉಂಟು, ಬಸ್ ಇಲ್ಲ. ಮೈನ್ ಬಸ್ ಆಗಬೇಕು. ಕಾಂಪೌಂಡ್ ಕಾಂಪೌಂಡ್ ಒಂದು ಬಾವಿಗೆ
ಸರ್ಕಾರಕ್ಕೆ ಬರಬೇಕು. ಈಗ ಅಲ್ಲಿ ಹೋಗಿದ್ರೆ ಮಕ್ಕಳಿಗೆ ಉತ್ತರವಿದೆ. ಮತ್ತು ಶಾಲೆ ಕಾಂಪೌಂಡ್ ಕರ್ನಾಟಕದ ಚಿಕ್ಕ ಮಕ್ಕಳಿಗೆ ಏನಾದರೂ ಅನಾಹುತ ಆಗ್ತದೆ ಏನಾದರೂ ನೋಡೋದು ಮತ್ತು ಭಾಳ ಸಾರಿಗೆ ವ್ಯವಸ್ಥೆ ಇಲ್ಲ. ಸಾಮೂಹಿಕ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಮ್ಮ ಈ ಶಾಲೆಯ ಸಹಭಾಗಿತ್ವದಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಯುತ್ತದೆ. ಸಾಮಾಜಿಕ ಪರಿಶೋಧನೆ ಈ ಸಭೆಯಲ್ಲಿ ವೇದಿಕೆಯಲ್ಲಿರುವಂತಹ ತಾಲೂಕು ಸಾಮಾಜಿಕ ಪರಿಶೋಧನೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಎಸ್ಡಿಎಂಸಿಯ ಅಧ್ಯಕ್ಷರಾದ ವೀರೇಂದ್ರ ಅವರು, ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕರಾದ ವಿಶ್ವೇಶ್ವರವರು ಮತ್ತು ಎಲ್ಲ ಶಿಕ್ಷಕಿಯರೇ ಮತ್ತು ಪಾಲಕರೇ, ವಿದ್ಯಾರ್ಥಿಗಳೇ, ಜೊತೆಗೆ ನಮ್ಮ ಸಾಮಾಜಿಕ ಪರಿಶೋಧನೆಯ ಸಂಘದ ಸಚಿವರಾಗಿರುವಂತಹ ಸವಿತಾ ಮತ್ತು ಎಲ್ಲರಿಗೂ ನಮಸ್ಕರಿಸುತ್ತಾ, ಇದು ಸಾಮಾಜಿಕ ಪರಿಶೋಧನೆ ಶಾಲಾ ಮಟ್ಟದಲ್ಲಿ ನಡೆದಿರುವಂಥದ್ದು ಹೊಸ ಟ್ರೆಂಡ್. ಕಳೆದ 1 ವರ್ಷದಿಂದ ನಡೆಸಿರುವಂಥ ಒಂದು ಕ್ರಾಂತಿ. ಇಷ್ಟರವರೆಗೆ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಡೆಸುತ್ತಿದೆ. ಪಂಚಾಯತ್ಗಳು ಮತ್ತು ತಾಲೂಕು ಪಂಚಾಯತ್ಗಳು ಈಗ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಪರಿಶೋಧನೆ ನಡೆಸಿದೆ. ಈಗ ಹೊಸದಾಗಿ ನಮ್ಮ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಸಾಮಾಜಿಕ ಪರಿಶೋಧನೆ ಅವರು ವ್ಯವಸ್ಥಾಪಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಗ್ರಾಮಸ್ಥರು ಮತ್ತು ನಮ್ಮ SDFC ಅವರು ಸೇರಿಕೊಂಡು ಈ ಶಾಲೆಯಲ್ಲಿ ಬಿಡುಗಡೆಯಾದಂಥ ಅನುದಾನ ಏನಿದೆ ಆ ಅನುದಾನವನ್ನು ಯಾವ ರೀತಿಯಲ್ಲಿ ವೆಚ್ಚ ಮಾಡಿದ್ದಾರೆ ಮತ್ತು ಇಲ್ಲಿ ಆಗಬೇಕಾದಂಥ ಕೆಲಸ ಏನಿದೆ ಅದನ್ನು ದಾಖಲೆ ಮಾಡಿ ನಿರ್ಣಯದಲ್ಲಿ ದಾಖಲೆ ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು. ಇಲ್ಲಿ ನಾವು ಏನು ಬೇಡಿಕೆ ಕೊಡ್ತೀವಿ ಆ ಬೇಡಿಕೆಯನ್ನು ನಮ್ಮ ನಿರ್ಣಯ ಏನಿದೆ, ನಮ್ಮ ರೆಸಲ್ಯೂಷನ್ ಬುಕ್ ಏನಿದೆ ಅದನ್ನು ನಾವು ದಾಖಲೆ ಮಾಡ್ತೇವೆ. ದಾಖಲೆ ಮಾಡಿದ ನಂತರ ನಾವು ಜಿಲ್ಲಾ ಮಟ್ಟಕ್ಕೆ ಸಬ್ಮಿಟ್ ಮಾಡ್ತೇವೆ. ಜಿಲ್ಲಾ ಮಟ್ಟದಲ್ಲಿ ಕ್ರೋಢೀಕರಣ ಮಾಡಿ ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಅದು ರಿಪೋರ್ಟ್ ಮಂಡನೆ ಆಗ್ತದೆ. ಇಲ್ಲಿ ಈ ಪ್ರದೇಶದಲ್ಲಿ ಅಥವಾ ಈ ವ್ಯಾಪ್ತಿಯಲ್ಲಿ ಈ ಶಾಲೆ ಹೇಗೆ ನಡೀತಿದೆ, ಯಾವ ರೀತಿಯ ಅಚೀವ್ಮೆಂಟ್ ಇದೆ, ಯಾವ ರೀತಿಯ ನ್ಯೂನತೆ ಇದೆ, ಇವೆರಡೂ ಕೂಡ ನಾವು ಒಂದೇ ಕಡೆಯಲ್ಲಿ ನಡೀತೇವೆ. ನ್ಯೂನತೆ ಇದ್ದರೆ ಆ ನ್ಯೂನತೆಯ ಬಗ್ಗೆ ಒಂದು ಸರ್ಕಾರದ ಒಂದು ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ವರದಿಗಳು ಅವರಿಗೆ ಒಂದು ಉಪಯುಕ್ತ ಆಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಈಗ ಗ್ರ್ಯಾಂಟ್ ಅಥವಾ ಅನುದಾನ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಯಾವ ಶಾಲೆಗೆ ಹೆಚ್ಚು ಒಂದು ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದೆ ಅಂತ ಆ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ತೆಗೆದುಕೊಂಡು ಆಯಾ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಗ್ರ್ಯಾಂಟನ್ನು ಜಾಸ್ತಿ ಕೊಡುವ ಒಂದು ಅವಕಾಶಗಳು ಈ ವರದಿಯ ಮೇಲೆ ಇದೆ. ಬಹುಶಃ ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಅಂದರೆ ಗ್ರಾಮಸ್ಥರ ಸೇರಿದರೆ ಪಾಲಕರು, SDFC, ಅದರ ಜೊತೆಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಶಿಕ್ಷಕಿಯರು ಸೇರಿಕೊಂಡು ಈ ಶಾಲೆಯನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಮತ್ತು ಶಾಲೆಯ ಶಿಕ್ಷಣದ ಗುಣಮಟ್ಟ ಹೇಗಿದೆ ಎಂಬುದರ ಬಗ್ಗೆ ಒಂದು ವರದಿಯನ್ನು ಈ ಒಂದು ಸಭೆಯಲ್ಲಿ ಮಂಡನೆ ಆಗಿದೆ. ಬಹುಶಃ ಈ ನಿಟ್ಟಿನಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಈ ಎಲ್ಲ ಕಡತಗಳನ್ನು, ವೆಚ್ಚಗಳನ್ನು, ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಅವರಿಗೆ ಕ್ವಶನರೀಸ್ ಮುಖಾಂತರ ಅವರಿಗೆ ಅವರ ಅಭಿಪ್ರಾಯವನ್ನು ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರನ್ನು ಅವರನ್ನು ಕೂಡ ಸಂದರ್ಶಿಸಿ ಈ ಶಾಲೆಯ ಬಗ್ಗೆ, ವಿದ್ಯಾರ್ಥಿಯ ಕಲಿಕೆಯ ಬಗ್ಗೆ ಮತ್ತು ಒಟ್ಟು ವ್ಯವಸ್ಥೆಯ ಬಗ್ಗೆ ಒಂದು ಒಪಿನಿಯನ್ ಅಥವಾ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಆ ಕ್ವಶನರೀಸ್ ಏನಿದೆ ಅಥವಾ ಪ್ರಶ್ನಾವಳಿ ಏನಿದೆ ಆ ಪ್ರಶ್ನಾವಳಿ ಬಗ್ಗೆ ಎಲ್ಲವನ್ನು ಕೂಡ ನಾವು ಸರ್ಕಾರಕ್ಕೆ ಕೆಲಸ ಆಗಿದೆ. ಬಹುಶಃ ಈ ನಿಟ್ಟಿನಲ್ಲಿ ಈಗಿನ ಅಧ್ಯಕ್ಷರು ಮಾತನಾಡಿದ್ದಾರೆ ಎಲ್ಲ ಸಮಸ್ಯೆಗಳು ಒಂದೇ. ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಥವಾ ಖಾಸಗಿ ಶಾಲೆಗಳೊಂದಿಗೆ ಬೇರ್ಪಟ್ಟಿ ಇದೆ ಹೇಳುವಂಥದ್ದು. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಕೇವಲ ನಮ್ಮ ಈ ಶಾಲೆಗೆ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿರುವಂಥ ಒಂದು ಸಮಸ್ಯೆ ಅದು. ಬಹುಶಃ ಈ ನಿಟ್ಟಿನಲ್ಲಿ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದರ ಉದ್ದೇಶ ಕೂಡ ಅಷ್ಟೇ. ಯಾಕಂದರೆ ಒಬ್ಬ ಸರ್ಕಾರಿ ಶಾಲೆಯಿಂದ ಕಲಿತ ವಿದ್ಯಾರ್ಥಿ ಕಲಿತ ನಂತರ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆಯ ವಿದ್ಯಾರ್ಥಿಯ ಗುಣಮಟ್ಟ ಅಥವಾ ಅವರ ಜ್ಞಾನ ಹೇಗಿದೆ, ಆ ಜ್ಞಾನಕ್ಕೆ ಸಮಾನವಾಗಿ ಅಥವಾ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಇರಬೇಕೆನ್ನುವಂಥದ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶ. ಬೆಳಗ್ಗೆ 1ರಿಂದ 7 ಇರ್ಬೋದು, 8ರಿಂದ 10 ಇರ್ಬೋದು, 11, 12 PUC ತನಕ ಆ ಸರ್ಕಾರಿ ಶಾಲೆ ಏನಿದೆ ಅಥವಾ ಕಾಲೇಜ್ ಏನಿದೆ ಅದರಲ್ಲಿರುವಂಥ ಗುಣಮಟ್ಟ ಏನಿದೆ, ಅವರಿಗೆ ಕೊಡುವಂಥ ನಾಲೆಜ್ ಅಥವಾ ಜ್ಞಾನ ಏನಿದೆ ಅದು ಖಾಸಗಿ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಸಿಗುವಂತಹ ಜ್ಞಾನದ ಮಟ್ಟ ಏನಿದೆ ಅದಕ್ಕೆ ಸರಿಸಮನಾಗಬೇಕು ಅನ್ನುವಂಥದ್ದು ಉದ್ದೇಶ. ಈ ನಿಟ್ಟಿನಲ್ಲಿ ಏನೆಲ್ಲ ವಿಚಾರಗಳಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕ್ರೀಡೆಯಲ್ಲಿ ಹೇಗಿದೆ ಅಥವಾ ಕ್ರೀಡಾ ಉಪಕರಣ ಸಿಗ್ತಿದೆಯಾ, ಅದರ ಜೊತೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಮಕ್ಕಳ ಆಟೋಟ ಇರ್ಬೋದು, ಅಥವಾ ಇಲ್ಲಿಯ ಮೂಲಭೂತ ಸೌಕರ್ಯ ಬೇರೆ ರೀತಿಯಲ್ಲಿ ಶೌಚಾಲಯ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಅಥವಾ ಸ್ವಚ್ಛತೆಯ ವಿಚಾರ ಇರ್ಬೋದು, ಯಾವ ರೀತಿಯಲ್ಲಿದೆ ಎಂಬುದರ ಬಗ್ಗೆ ಸಮಗ್ರವಾಗಿ ತಿಳಿಸುವಂಥದ್ದು. ಬಹುಶಃ ಇವತ್ತು ನಾವು ಇದರ ಬಗ್ಗೆ ಜಾಸ್ತಿ ಮಾತನಾಡಿರ್ಬೋದು. ಯಾಕೆಂದರೆ ಎಲ್ಲ ಇರುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳೇ ಜಾಸ್ತಿ ಇದೆ. ಯಾಕೆ ನಮಗೆ ಬೇಕಾಗಿರುವಂಥದ್ದು ಫೀಡ್ಬ್ಯಾಕ್ ಏನಂತ ಹೇಳಿದ್ರೆ ಪ್ಯಾರೆಂಟ್ಸ್ ಬೇಕಾಗ್ತದೆ. ಪ್ಯಾರೆಂಟ್ಸ್ ಕೆಲವೊಂದು ವಿಚಾರಗಳನ್ನು ನ್ಯೂನ್ಯತೆ ಇದೆ ಅಥವಾ ಯಾವ ರೀತಿಯ ನ್ಯೂನ್ಯತೆ ಇದೆ ಎಂಬುದರ ಬಗ್ಗೆ ಹೇಳಿದಾಗ ನಾವು ಅದನ್ನು ರೆಕಾರ್ಡ್ ಮಾಡಿ ಸರ್ಕಾರಕ್ಕೆ ಕಳಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳು ಇದರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಖಂಡಿತ ನಿದ್ದೆ ಮಾಡಿಬಿಡ್ತಾರೆ. ಹಾಗಾದರೆ ಈ ಶಾಲೆ ಉಳಿಬೇಕು. ಅಧ್ಯಕ್ಷರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮಾತನಾಡಿದಂಗೆ ಬಹಳ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಳಿಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಅವರ ಮಕ್ಕಳನ್ನು ಕೂಡ ಮಾದರಿಯಾಗಿ ಉಳಿದವರಿಗೆ ಮಾದರಿಯಾಗಿ ಅವರನ್ನು ಕೂಡ ಇಲ್ಲಿ ಸೇರಿಸ್ತಾರೆ. ಯಾಕೆಂದರೆ ನಾನು ಹೇಳೋದು ಮಾತ್ರ
ನೀರಿನ ಅದರಿಂದ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಇನ್ನು ಸಾರಿಗೆ ವ್ಯವಸ್ಥೆ ಹೇಗಿದೆ ಎನ್ನುವುದರ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಒಂದು ಕ್ವಶನ್ಸಲ್ಲಿ ಪ್ರಥಮ ಕ್ವಶನ್ ಕೂಡ ಇರುವಂಥದ್ದು ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ. ಅದರಲ್ಲಿ ಕೂಡ ನಾವು ಕ್ವಶನ್ಸಲ್ಲಿ ಸರಿ ಇದೆ ಇಲ್ಲ ಅಂತ ಹೇಳುವಂಥದ್ದು ಇದೆ. ಅದರಲ್ಲಿ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಹಾಗಾದರೆ ಇದು ಪ್ರಾರಂಭಿಕ ಹಂತ. ಸಾಮಾಜಿಕ ಪರಿಶೋಧನೆ ಅನ್ನುವಂಥದ್ದು ಈಗ ಒಂದು ವರ್ಷದಿಂದ ಪ್ರಾರಂಭವಾಗಿರುತ್ತದೆ. ಮುಂದಕ್ಕೆ ಖಂಡಿತವಾಗಿ ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದರ ಸರ್ಕಾರ ಅದೇ ಒಂದು ವರದಿಯ ಮೇಲೆ ಕ್ರಮ ಕೈಗೊಳ್ಳುವಂಥ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಈ ಶಾಲೆ ಏನೆಂದರೆ ಎಲ್ಲರ ಅಭಿಪ್ರಾಯದಂತೆ ಮುಂದೆ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಅದರ ಜೊತೆಯಲ್ಲಿ ಪ್ರೇರಣಾದಾಯಕವಾಗಿ ನಮ್ಮ ಯುವಕರ ಅಧ್ಯಕ್ಷರು ಮತ್ತು ಯುವಕರ ಸಂಘದ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಖಂಡಿತವಾಗಿ ಇಲ್ಲಿ ತಾವು ಹೇಳಿರುವಂಥ ವಿಚಾರ ಏನಿದೆ ಅದು ನಮ್ಮ ಉಲ್ಲೇಖದಲ್ಲಿ ನಮ್ಮ ನಿರ್ಣಯದಲ್ಲಿ ಉಲ್ಲೇಖವಾಗಿ ಸ್ವಚ್ಛತೆ ಮಾಡಿ ಇದೆ. ಕ್ಲೀನ್ ಮಾಡಿ ಇದಕ್ಕೆ ಅಡುಗೆ ಕೊಠಡಿಗೆ ಟೈಲ್ಸ್ ಅಂತ ಹೇಳುತ್ತದೆ. ಇದಿಷ್ಟು ವಿಚಾರಗಳು ಖಂಡಿತವಾಗಿ ಶಾಲೆ 1955ರಲ್ಲಿ ಪ್ರಾರಂಭವಾಗಿದ್ದು 55 ಅಂತ ಹೇಳಿದ್ರೆ 70 ವರ್ಷ ಆಗ್ತದೆ. 70 ವರ್ಷದ ಹಳೆಯಂಥ ಶಾಲೆ ಬಹುಶಃ ಒಂದು ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳನ್ನು ನೀಡಿದಂಥ ಶಾಲೆ ಇರುವುದು. ಯಾಕಂದರೆ ಈ ಪ್ರದೇಶಕ್ಕೆ ಎಲ್ಲರೂ ಈಗಿನ ಸ್ವಲ್ಪ ಏರಿಯಾದವರು ಏನಿದ್ದಾರೆ ಅವರೆಲ್ಲ ಇಲ್ಲೇ ಕಲಿತು ಹೊರ ಊರಲ್ಲಿ ಕೆಲಸ ಮಾಡುವವರು ಕೂಡ ಈ ಊರಿನ ಒಂದು ಬೇರು ಈ ಶಾಲೆಯಲ್ಲಿ ಇದ್ದಿರ್ಬೋದು. ಕಾಲಘಟ್ಟ ಬದಲಾವಣೆ ಆದಾಗ ಅದು ಸ್ವಲ್ಪ ಇದು ಕೂಡ ಸಂಖ್ಯೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕಡಿಮೆ ಮಾಡುವಂಥ ಒಂದು ಸನ್ನಿವೇಶ. ಈ ಶಾಲೆ ಉಳಿಯಿದೆ ಅಂತ ಹೇಳಿ ಹೇಳುತ್ತಾ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಆಗಲೇ ಈ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯಲ್ಲಿ ಸಭಾಧ್ಯಕ್ಷರ ಮಾತಿನಲ್ಲಿ ಶ್ರೀ ಸಾಯಿ ಸುಚೌಟ ಸಹಾಯ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಮೂಡಿಗೆ ಇವರು ನಮಗೆ ಸವಿಸ್ತಾರವಾಗಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈ ಶಾಲೆಗೆ ಬೇಕಾದಂಥ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಕಂಪೌಂಡ್ ಹಾಗೆ ನಮಗೆ ಉತ್ತಮವಾದ ವಿಚಾರವನ್ನು ತಿಳಿಸಿಕೊಟ್ಟ ಶ್ರೀಯುತ ಸಾಯಿ ಸುಚೌಟ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಪೋಷಕರೇ, ನನ್ನ ಸಹೋದರಿ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯಲ್ಲಿ ಈ ಸಭೆಗೆ ಆಗಮಿಸಿ ನಮಗೆ ಈ ಸಾಮಾಜಿಕ ಪರಿಶೋಧನಾ ಇದರ ಬಗ್ಗೆ ಹಾಗೂ ಶಾಲೆಯ ಒಳಗೊಳ್ಳುವಂಥ ಎಲ್ಲ ಸೌಕರ್ಯಗಳು ಅದರ ಸದುಪಯೋಗ, ಪೋಷಕರ ಅಭಿಪ್ರಾಯ ಹಾಗೂ ಶಾಲೆಗೆ ಬೇಕಾದಂಥ ಬೇಡಿಕೆಗಳು ಇದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಂತಹ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ರೀತಿಯ ಶ್ರೀ ಸಾಯಿ ಸುಚೌಟ ಸರ್ ಅವರಿಗೆ ಎಲ್ಲರ ಪರವಾಗಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರ ಮೂಡಬಿದ್ರೆ ತಾಲೂಕು ಜಿಲ್ಲೆಯ ಶ್ರೀ ಹರೀಶ್ ಜಿ ಸರ್ ಇವರು ಕೂಡ ನಮಗೆ ಉತ್ತಮವಾದ ಸಲಹೆ ಸೂಚನೆಗಳು ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಭಾಗವಹಿಸಿದ ಪೋಷಕರು ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಅವರು ಶಾಲೆಗೆ ಬೇಕಾದಂಥ ಸೌಕರ್ಯಗಳ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ.
ಅವರೇ ಅವರ ಒಂದು ಬೇರೆ ಬೇರೆ ಕಾರಣಗಳಿಂದಾಗಿ ಈ ಆಗಮಿಸಿದ್ದು ಬಂದಂಥ ನಮ್ಮ ಪೋಷಕರಿಗೆ ಹಾಗೂ ನನ್ನ ಸಹೋದರಿ ಬಂಧುಗಳು ನಾವೆಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾವೆಲ್ಲರಿಗೂ ಧನ್ಯವಾದ ಸಮರ್ಪಿಸ್ತೇವೆ. ಈ ಸಾಮೂಹಿಕ ಪರಿಶೋಧನಾ ಈ ಕಾರ್ಯಕ್ರಮದಲ್ಲಿ ಕಳೆದ 3 ದಿನಗಳಿಂದ ನಮ್ಮೊಟ್ಟಿಗೆ ಇದ್ದಂಥ ಶ್ರೀಮತಿ ಸವಿತಾ ಮೇಡಮ್ ಹಾಗೂ ಅಮಿತಾ ಮೇಡಮ್ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದ. ಇಲ್ಲಿ